ಇಲ್ಲಿ ನಾವು ಟೈಪ್ಸ್ ಆಫ್ ಸೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಎಂಟಿ ಸೆಟ್ ಬಗ್ಗೆ ಕಲಿತೀವಿ, ಆಮೇಲೆ ಫೈನೈಟ್ ಮತ್ತು ಇನ್ಫೈನೈಟ್ ಸೆಟ್ ಬಗ್ಗೆ ಕಲಿತೀವಿ, ಕೊನೆಯದಾಗಿ ಈಕ್ವಲ್ ಸೆಟ್ ಬಗ್ಗೆ ಮಾತಾಡ್ತೀವಿ. ಸರಿನಾ? ಸೊ ಮೊದಲನೇದಾಗಿ ಎಂಟಿ ಸೆಟ್ ಅಂತ ಹೇಳಿದ್ರೆ ಏನೋ ಅ ಸೆಟ್ ವಿಚ್ ಡಸ್ ನಾಟ್ ಕಂಟೈನ್ ಎನಿ ಎಲಿಮೆಂಟ್. ಎಂಟಿ ಅಂತ ಹೇಳಿದ್ರೆ ಖಾಲಿ ಅಂತ ಅಲ್ವಾ? ಸೊ ಎಕ್ಸಾಂಪಲ್ ಕೊಡ್ತು ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಸೆಟ್ ಎ ಇಸ್ ಮೇಡ್ ಅಪ್ ಆಫ್ ಎಕ್ಸ್ ಎಲಿಮೆಂಟ್ಸ್ ಆಫ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ಸ್ಟೂಡೆಂಟ್ ಪ್ರೆಸೆಂಟ್ಲಿ ಸ್ಟಡಿಂಗ್ ಇನ್ ಬೋತ್ 10th ಮತ್ತು 11th. 10th ಪಾಸ್ ಆಗಲಿಲ್ಲ ಅಂತ ಹೇಳಿದ್ರೆ 11th ಎಂಟ್ರಿಗೆ ಬರೋಲ್ಲ. ಹಾಗಾಗಿ ಈ ಸೆಟ್ಟಲ್ಲಿ ಎಷ್ಟು ಜನ ಹುಡುಗರು ಇರ್ತಾರೆ? ಯಾರೂ ಇರಲ್ಲ. ಸೊ ದ್ಯಾಟ್ಸ್ ಆ್ಯನ್ ಎಕ್ಸಾಂಪಲ್ ಆಫ್ ಎಂಟಿ ಸೆಟ್. ಎಂಟಿ ಸೆಟ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಈ ಥರ ಫ್ಲವರ್ ಬ್ರ್ಯಾಕೆಟ್ಸ್ ಬರೆದು ಏನು ಬರೆಯಲ್ಲ ಅದರೊಳಗಡೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಸಿಂಬಾಲಿಕಲಿ ವಿ ರೆಪ್ರೆಸೆಂಟ್. ಸರಿನಾ? ಫೈನೈಟ್ ಮತ್ತು ಇನ್ಫೈನೈಟ್ ಸೆಟ್ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಇವಾಗ ಡೆಫಿನೇಷನ್ ನೋಡ್ತಾ ಇದ್ದೀವಿ. ಫೈನೈಟ್ ಸೆಟ್ ಅಂತ ಹೇಳಿದ್ರೆ ಏನೋ ಸ್ಟಾರ್ಟಿಂಗು ಮತ್ತು ಎಂಡಿಂಗು ಕ್ಲಿಯರ್ ಆಗಿರುತ್ತೆ. ಇಲ್ಲಿ ದ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ಕ್ಲಿಯರ್. ಆಯಿತಾ? ಇನ್ಫೈನೈಟಲ್ಲಿ ಸ್ಟಾರ್ಟಿಂಗ್ ಇರುತ್ತೆ, ಎಂಡಿಂಗ್ ಕಾಣಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ನೋ ಲಾಸ್ಟ್ ಎಲಿಮೆಂಟ್ ಪರ್ಸೆ. ಒಂದು ರೀತಿಯಲ್ಲಿ ಅಫ್ಕೋರ್ಸ್ ಆರ್ಡರಲ್ಲಿ ಏನು ಬರೋಲ್ಲ, ಬಟ್ ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ನೀವು ಆರ್ಡ್ರಲ್ಲಿ ಬರ್ಕೊಂಡು ಯೋಚನೆ ಮಾಡ್ತು ಅಂತ ಹೇಳಿದ್ರೆ ದೇರ್ ಇಸ್ ನೋ ಎಂಡ್ ಟು ಇಟ್. ಬಟ್ ಅಫ್ಕೋರ್ಸ್ ಅಫಿಷಿಯಲಿ ಈ ರೀತಿಯಲ್ಲಿ ನೀವು ಯೋಚನೆ ಮಾಡೋದಕ್ಕೆ ಹೋಗಲ್ಲ, ಡೆಫಿನೇಷನ್ ಬೇರೆ ಥರ ಇರುತ್ತೆ. ಅ ಸೆಟ್ ವಿಚ್ ಇಸ್ ಎಂಟಿ ಆರ್ ಕನ್ಸಿಸ್ಟ್ ಆಫ್ ಡೆಫಿನೆಟ್ ನಂಬರ್ಸ್ ಆಫ್ ಎಲಿಮೆಂಟ್. ಯಾರನ್ನ ಎಷ್ಟು ಎಲಿಮೆಂಟ್ ಇದೆ ಒಳಗಡೆ ಅಂತ ಕೇಳ್ತು ಅಂತ ಹೇಳಿದ್ರೆ ನಾನು 4 ಅಂತ ಹೇಳ್ಬೋದು. ಇದಕ್ಕೆ ಎಷ್ಟು ಎಲಿಮೆಂಟು ಅಂತ ಹೇಳಿ ಯಾರನ್ನ ಕೇಳ್ತು ಅಂತ ಹೇಳಿದ್ರೆ ನಂಬರ್ ಹೇಳೋದಕ್ಕಾಗಲ್ಲ. ಇನ್ಫೈನೈಟ್ ಅಂತ ಹೇಳಿ ಕಾನ್ಸೆಪ್ಟ್ ಹೇಳ್ಬೋದು. ಇನ್ಫೈನೈಟ್ ಇಸ್ ನಾಟ್ ಅ ನಂಬರ್, ಇಟ್ಸ್ ಅ ಕಾನ್ಸೆಪ್ಟ್. ಸೊ ಈ ಥರ ಇದ್ದಾಗ ಇದನ್ನು ಇನ್ಫೈನೈಟ್ ಸೆಟ್ ಅಂತ ಹೇಳಿ ಕರಿತೀವಿ. ಇಲ್ಲೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತ ಹೇಳಿದ್ರೆ, ನಲ್ ಸೆಟ್ ಇಸ್ ಅ ಫೈನೈಟ್ ಸೆಟ್. ಯಾರನ್ನ ಎಷ್ಟು ಎಲಿಮೆಂಟ್ಸ್ ಇದೆ ನನ್ನ ಈ ಸೆಟ್ಟಲ್ಲಿ ಅಂತ ಕೇಳ್ತು ಅಂತ ಹೇಳಿದ್ರೆ ನಾನು 0 ಅಂತ ಹೇಳಿ ಹೇಳ್ಬೋದು ಅಲ್ವಾ? ಸೊ ನಲ್ ಸೆಟ್ ಇಸ್ ಅ ಫೈನೈಟ್ ಸೆಟ್. ಇದೊಂದು ಪಾಯಿಂಟು ನೀವು ಬರ್ಕೊಳ್ಲೇಬೇಕು. ಮಿಕ್ಕಿದ್ದು ಬರ್ಕೊತಿರೋ ಬಿಡ್ತಿರೋ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಹಾಂ, ನೆಕ್ಸ್ಟ್ ಈಕ್ವಲ್ ಸೆಟ್. ಈಕ್ವಲ್ ಸೆಟ್ ಅಂತ ಹೇಳಿದ್ರೆ ಇಲ್ಲಿ ಡೆಫಿನೇಷನ್ ಇದೆ ನೋಡಿ. 2 sets set to be equal if every element of A is also an element of B and if every element of B is also an element of A ಅಂತ ಹೇಳಿದ್ರೆ ಎ ಅಲ್ಲಿ ಏನೇನಿರುತ್ತೋ ಅದು ಬಿ ಅಲ್ಲಿ ಕೂಡ ಇರಬೇಕು, ಬಿ ಅಲ್ಲಿ ಏನೇನಿದೆಯೋ ಅದು ಎ ಅಲ್ಲೂ ಕೂಡ ಇರಬೇಕು. ಸರಿನಾ? ದೆನ್ ದೇ ಆರ್ ಸೆಟ್ ಟು ಬಿ ಈಕ್ವಲ್ ಸೆಟ್ಸ್. ಆರ್ಡರ್ ಡಸ್ ನಾಟ್ ಮ್ಯಾಟರ್. ಸರಿನಾ? ಆರ್ಡರ್ ಹೇಗೆ ಬೇಕಾದ್ರೂ ಇರ್ಬೋದು, ಇಟ್ ವೋಂಟ್ ಮ್ಯಾಟರ್. ಸೊ ಆಸ್ ಅ ಡೆಫಿನೇಷನ್, ಅಫಿಷಿಯಲ್ ಡೆಫಿನೇಷನ್ ಏನಂತ ಹೇಳಿದ್ರೆ 2 sets A and B are said to be equal if they have exactly the same elements and we write it as A equal to B. ಇಲ್ಲ ಅಂತ ಹೇಳಿದ್ರೆ A is not equal to B. ಸೊ ಇಲ್ಲಿ ನೋಡ್ಬೋದು A is equal to B, ಆರ್ಡರ್ ಹೇಗೆ ಹೋಗಿದೆ ಆದರೆ ಎಲಿಮೆಂಟ್ಸು ಸೇಮ್ ಆಗಿದೆ. ಸರಿನಾ? ಮತ್ತಿದು A be the set of prime numbers less than 6. ಸೊ A is made up of numbers, prime numbers which is less than 6. ಸೊ 2, 3 ಮತ್ತು 5 ಅಲ್ವಾ? ಆ್ಯಂಡ್ P ಸೆಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 30. ಸೊ 30 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತು ಅಂದರೆ ಏನೇನು ನಂಬರ್ ಬರುತ್ತೆ? 2, 3 ಮತ್ತು 5 ಅಲ್ವಾ? 5 into 2 is 10, 10 into 3 is 30. ಸೊ ಇಲ್ಲಿ ನೋಡ್ಬೋದು ಇವೆರಡರಲ್ಲಿ ಅದೇ ಎಲಿಮೆಂಟ್ಸ್ ಇದೆ. ಹಾಗಾಗಿ ಸೆಟ್ ಎ ಸೆಟ್ ಟು ಬಿ ಈಕ್ವಲ್ ಟು ಸೆಟ್ ಪಿ. ಇಲ್ಲೊಂದು ಪುಟ್ಟು ಪ್ರಶ್ನೆ ಕೇಳಿದ್ದೀನಿ. set A and set B are made up of this set of elements. Are they equal or not? ಈಕ್ವಲ್ ಅಲ್ವಾ? ಏನಕ್ಕೆ ಈಕ್ವಲ್ಲು? ಮೊದಲೇದಾಗಿ ಒಂದು ಸೆಟ್ಟಲ್ಲಿ ಎಲಿಮೆಂಟ್ಸ್ ರಿಪೀಟ್ ಆಗಲ್ಲ. ಸೊ ಹಾಗಾಗಿ ಇದನ್ನು ಎರೇಸ್ ಮಾಡ್ಕೊಬೇಕು. ನಾನು ಇದನ್ನು ಎರೇಸ್ ಮಾಡ್ಕೊಬೇಕು. ಸೊ ವಿ ಆರ್ ಲೆಫ್ಟ್ ವಿತ್ 1, 2 ಆ್ಯಂಡ್ 3. ಇಲ್ಲೂ ಕೂಡ 1, 2, 3 ಇದೆ. ಹಾಗಾಗಿ ಏನು ಹೇಳ್ಬೋದು? ದೇ ಆರ್ ಈಕ್ವಲ್ ಸೆಟ್ಸ್. ಹಿಯರ್ ದ ಆರ್ಡರ್ ಡಸ್ ನಾಟ್ ಮ್ಯಾಟರ್. ಸರಿನಾ? ಸೊ ಇಲ್ಲಿ ಪಾಸ್ ಮಾಡಿ, ಇಲ್ಲಿ ನಿಮ್ಗೆ ಏನೇನು ಮುಖ್ಯ ಅನಿಸುತ್ತೋ, ನಿಮಗೆ ಜ್ಞಾಪಕ ಇರಲ್ಲ, ಮುಂದಕ್ಕೆ ಹೋಗ್ತಾ ಮರಿತೀನಿ ಅನಿಸುತ್ತೋ ಅದನ್ನು ಮಾತ್ರ ಬರ್ಕೊಳ್ಳಿ. ಇನ್ನು ಮಿಕ್ಕಿದೆಲ್ಲ ಏನು ಡೆಫಿನೇಷನ್ ಏನು ಥರ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬಟ್ ಹಾಂ, ಕಾನ್ಸೆಪ್ಷಲಿ ಏನೇನಿದೆ ಅಂತ ಹೇಳಿ ಗೊತ್ತಿರಬೇಕು. ಮತ್ತು ಈ ಪಾಯಿಂಟ್ ಮುಖ್ಯ, ನಲ್ ಸೆಟ್ ಇಸ್ ಅ ಫೈನೈಟ್ ಸೆಟ್. ಇದನ್ನು ಮರಿಬಹುದು ನೀವು.